ದೀಪಾವಳಿ ಹಬ್ಬದ ಮೊದಲು ಭತ್ತದ ಬೆಳೆಯನ್ನು ಕಟಾವು ಮಾಡಿ ಧಾನ್ಯ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಳ್ಳುವ ಕರಾವಳಿ ಕೃಷಿಕರು ಇತ್ತೀಚಿನ ವರ್ಷದಲ್ಲಿ ಯಾಂತ್ರೀಕರಣದ ಕಟಾವಿಗೆ ಮೊರೆ ಹೋಗುವ ಕಾರಣ ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಆಕಾಶವಾಣಿ ಬಳಿ ತಮಿಳುನಾಡು ಮೂಲದ ಕಟಾವು ಯಂತ್ರಗಳು ಬಂದು ಸಾಲಾಗಿ ನಿಂತಿದೆ. ಕಟಾವು ಮಾಡುವುದಕ್ಕೆ ಗಂಟೆ ಲೆಕ್ಕದಲ್ಲಿ ಹಣ ಪಡೆದು ಕಟಾವು ಯಂತ್ರವನ್ನು ಗದ್ದೆ ಬಳಿಗೆ ತರಲು ಪ್ರತಿ ಯಂತ್ರಕ್ಕೆ ತಮಿಳುನಾಡು ಮೂಲದ ಲಾರಿ ಮತ್ತು ಅದರಲ್ಲಿ ಕೆಲಸ ಮಾಡುವವರಿಗೆ ಊಟ ತಿಂಡಿ ಡೀಸೆಲ್ ಸರಬರಾಜು ಮಾಡಲು ಬೈಕ್ ಒಂದು ಇದ್ದು ಕನಿಷ್ಠ 4 ಮಂದಿ ಇದ್ದು 1 ತಿಂಗಳ ತನಕ ಇಲ್ಲಿನ ಬಸ್ ನಿಲ್ದಾಣದ ಬಳಿ ಅವರು ಊಟ ತಿಂಡಿ ಮಾಡಿಕೊಂಡು ಪರಿಸರದಲ್ಲಿ ಭತ್ತ ಕಟಾವು ಮಾಡಿ ಮತ್ತೆ ಬೇರೆ ಜಿಲ್ಲೆಗೆ ಹೋಗುತ್ತಾರೆ. ಪ್ರತಿ ಗಂಟೆಗೆ 2,000 ರೂಪಾಯಿಯಿಂದ ಕೆಲವು ಭಾಗದಲ್ಲಿ 2,500. ಕಳೆದ ವರ್ಷ ದರ ನಿಗದಿ ಮಾಡಿದವರು ಅವರೇ. ಈ ವರ್ಷ ದರ ನಿಗದಿ ಮಾಡಿಲ್ಲ. ಕೆಲವು ಭಾಗದಲ್ಲಿ ಕಟಾವು ಯಂತ್ರದವರೊಂದಿಗೆ ಕಳೆದ ವರ್ಷ ಸಂಪರ್ಕ ಹೊಂದಿದವರು ದರ ನಿಗದಿಗೆ ಮಧ್ಯವರ್ತಿಗಳು ಕೂಡ ಇದ್ದು ಅಕಾಲಿಕ ಮಳೆಯ ನಡುವೆ ಗದ್ದೆಯಲ್ಲಿ ಬೆಳೆದು ನಿಂತಿದ್ದ ಭತ್ತದ ಕೃಷಿಯನ್ನು ಕಟಾವು ಮಾಡಿ ಮನೆ ತುಂಬಿಸಿಕೊಳ್ಳುವಲ್ಲಿ ಕೃಷಿಕರು ಕಾತುರರಾಗಿದ್ದಾರೆ. ಶಿವರಾಮ್, V4 ನ್ಯೂಸ್, ಬ್ರಹ್ಮಾವರ.